ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಚಾಲನೆಯನ್ನ ನೀಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮ್ಮ ನಿವಾಸದಿಂದಲೇ ಸಮೀಕ್ಷೆಗೆ ಡಿಕೆ ಶಿವಕುಮಾರ್ ಚಾಲನೆಯನ್ನ ಕೊಟ್ಟಿದ್ದಾರೆ. ತಮ್ಮ ನಿವಾಸದಲ್ಲಿ ಗಣತಿದಾರರು ಕೇಳುವಂತ ಪ್ರಶ್ನೆಗೆ ಉತ್ತರಿಸುವ ಮೂಲಕ ಬೆಂಗಳೂರಿನಲ್ಲಿ ಆರಂಭ ಆಗ್ತಿರುವಂತಹ ಸಮೀಕ್ಷೆಗೆ ಡಿಕೆ ಶಿವಕುಮಾರ್ ಚಾಲನೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಪತ್ನಿ ಉಷಾ ಜೊತೆ ಕುಳಿತು ಡಿಕೆ ಶಿವಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ವೇಳೆ ಟೂ ಮಚ್ ಕ್ವಶನ್ಸ್ ಅಂತ ಡಿಕೆ ಶಿವಕುಮಾರ್ ಬೇಸರವನ್ನ ಕೂಡ ಹೊರಹಾಕಿದ್ದಾರೆ. ಗಣತಿದಾರರು ಹಲವು ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ. ನಿಧಾನಗತಿ ಸಮೀಕ್ಷೆಗೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. Too much questions. ನನಗೆ ಇಷ್ಟೊತ್ತು ಮಾಡಿದ್ರೆ ಬೇರೆ ಎಷ್ಟು ಮಾಡ್ತೀವಿ? ಒಂದಿದೆ ಫ್ಯಾಕ್ಸ್ ಯಂತ್ರಗಳು ಸರ್ ಅದನ್ನ ಯಾಕೆ ಫ್ಯಾಕ್ಸ್ ಎಲ್ಲ ಜ್ಯುವೆಲರೀಸ್ ಬಗ್ಗೆ ಕೇಳಿ ಹೇಳಕ್ಕಾಗಲ್ಲ. ಜೀವನದಲ್ಲಿ ಎಲ್ಲ We just put a number, sir. Idea ilva anta ಹೇಳಿ ಕಷ್ಟ. personal detail over. ಮನೆ You should make simple. It's too much. ಬೆಂಗಳೂರಿನ ಸದಾಶಿವನಗರದಲ್ಲಿ ಇರುವಂಥ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸ. ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಇವತ್ತು ಗಣತಿದಾರರ ಆಗಮನ ಆಗಿತ್ತು. ಅವರು ಇವತ್ತು ಅಧಿಕೃತವಾಗಿ GBA ವ್ಯಾಪ್ತಿಯಲ್ಲಿ ಗಣತಿಗೆ ಚಾಲನೆಯನ್ನು ಕೊಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಕುಟುಂಬಸ್ಥರ ಜೊತೆ ಕುಳಿತು ಡಿಕೆ ಶಿವಕುಮಾರ್ ಮಾಹಿತಿಯನ್ನು ನೀಡ್ತಾ ಇದ್ರು. ನೀಡುವಂಥ ಸಂದರ್ಭದಲ್ಲಿ ಟೂ ಮಚ್ ಕ್ವಶನ್ಸ್ ಅಪ್ಪ, ಇದು ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾ ಇದ್ರಿ, ಕಡಿಮೆ ಮಾಡಬೇಕು, ನೀವು ಸಿಂಪಲ್ ಮಾಡಬೇಕು ಅನ್ನೋ ಒಂದು ಮಾತನ್ನು ಗಣತಿದಾರರಿಗೆ ಉಪಮುಖ್ಯಮಂತ್ರಿ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಷ್ಟು ಕ್ವಶನ್ಸ್ ಕೇಳ್ತಾ ಇದ್ರೆ ಯಾವ ಥರ? ನೀವು ಸಮೀಕ್ಷೆನ ಬೇರೆ ಬೇಗ ಮಾಡ್ತಾ ಇಲ್ಲ, ತುಂಬ ಟೈಮ್ ತಗೊಳುತ್ತೆ. ಇದು ಇಷ್ಟು ನಿಧಾನಕ್ಕೆ ನೀವು ಪ್ರಶ್ನೆಯನ್ನು ಮಾಡ್ತಾ ಹೋಗಿದ್ದೆ ಆದರೆ ಯಾವಾಗ ಇದನ್ನು ಮುಕ್ತಾಯಗೊಳಿಸೋದು ಅನ್ನೋ ಒಂದು ಪ್ರಶ್ನೆಯನ್ನು ಪರೋಕ್ಷವಾಗಿ ಇವತ್ತು ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ನೋಡಿ, ಪತ್ನಿ ಉಷಾ ಅವರ ಜೊತೆ ಕುಳಿತು ಬಂದಂಥ ಗಣತಿದಾರರಿಗೆ ನೇರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಮ್ಮ ಮೊಬೈಲ್ನಲ್ಲಿ ಒಂದಷ್ಟು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಫಾರ್ಮೇಷನ್ಸ್ನ ಅಪ್ಡೇಟ್ ಮಾಡಬೇಕಾಗತ್ತೆ, ಅಪ್ಲೋಡ್ ಮಾಡಬೇಕಾಗತ್ತೆ. ಅದೆಲ್ಲವನ್ನ ಕೂಡ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಅರ್ಧ ಗಂಟೆ ಅಂತ ಹೇಳಿದ್ರಿ, 1 ಅವರ್ ಆಯಿತು. ಜ್ಯುವೆಲರಿ ಬಗ್ಗೆ ಕೇಳಿದ್ದೀರಾ ಸರ್? ಅದೆಲ್ಲ ಯಾಕಪ್ಪ ಹೇಳಬೇಕು? ಅವೆಲ್ಲ ಹೇಳೋಕ್ಕಾಗಲ್ಲ. ಇದೆಲ್ಲ ಅವಶ್ಯಕತೆ ಇದೆಯಾ? ನೀವು ಇದನ್ನೆಲ್ಲ ಸಿಂಪಲ್ ಮಾಡಬೇಕು, ಮೇಕ್ ಇಟ್ ವೆರಿ ಸಿಂಪಲ್ ಅಂತ ಹೇಳಿದ್ದಾರೆ. ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ, ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗಾಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂತ ಸಮೀಕ್ಷೆ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನ ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ ಇವತ್ತೇ, ನನ್ನ ಫಾರಂ ನೋಡಿದ್ದು, ನನಗೆ ಕ್ವಶನ್ಸ್ ನಾನು ಕೇಳಿದ್ದು ಬಹಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇರುತ್ತೆ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾ ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ಮೂರಲ್ಲಿ ಅದು ಬೇರೆ ವಿಚಾರ. ಒಂದು ಮನೆ ಮಾಡೋದಕ್ಕೆ ಗಂಟೆಗಟ್ಟಲೆ ತಗೊಂತ ಇದೆ. ಮತ್ತೆ ಸರ್ವರ್ ಸಮಸ್ಯೆಗಳು ಕೂಡ ಇಲ್ಲಿ ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ. ಅದು ಅವ್ರ ಡ್ಯೂಟಿ. ಅದು ನಾನು ಸಾರ್ವಜನಿಕರಿಗೆ ಹೇಳೋದು, ಸಾರ್ವಜನಿಕರಿಗೆ
ಸಮಾಜದ ಎಲ್ಲ ಜನರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು, ಮನವಿ ಮಾಡ್ಕೊಳ್ಳೋದು, ಎಲ್ಲರೂ ಕೂಡ ಮಾಹಿತಿಯನ್ನ ಕೊಡಿ. ಇಲ್ಲ ಆಮೇಲೆ ಆನ್ಲೈನ್ ಅಲ್ಲೂ ಕೂಡ ನೀವು ಮಾಹಿತಿಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೊರಗಡೆ ಇದ್ದವರು, ಹೊರಗಡೆ ರಾಜ್ಯದಲ್ಲಿ ಇದ್ದವರು, ಉದ್ಯೋಗಕ್ಕೆ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನ್ ಅಲ್ಲೂ ಕೂಡ ನಿಮ್ಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ, ಅಲ್ಲೂ ಕೂಡ ನೀವು ಮಾಹಿತಿಯನ್ನ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ಕೆಲವೊಂದು ಪರ್ಸನಲ್ ಕ್ವಶನ್ಸ್ ಗಳಿತ್ತು, ಅಂದ್ರೆ ಚಿನ್ನದ ವಿಚಾರ ಅಥವಾ ಕುಲಕಸುಬಿನಿಂದ ಬಂದಂತಹ ಒಂದಿಷ್ಟು ರೋಗ, ಆ ತರದ್ದು ಕ್ವಶನ್ಸ್ ಗಳು ಒಂದಿಷ್ಟು ಆಭಾಸ ಅನಿಸೋದ್ರ ಜೊತೆಗೆ ಅದನ್ನ ಕೊಡ್ಬೇಕಾ ಅನ್ನುವಂತಹದ್ದು ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ಕೋರ್ಟ್ ಅವ್ರು ಹೇಳಿದ್ದಾರೆ, ಯಾರಿಗೂ ಬಲವಂತ ಮಾಡಬೇಡಿ ಅಂತ ಹೇಳಿದ್ದಾರೆ. ಕೋರ್ಟ್ ಅವರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಅವ್ರು ಕೇಳೋದ್ ಕೇಳ್ತಾರೆ, ನಾನೇ ಹೇಳಿಲ್ಲ ಇವೆಲ್ಲ ನಾನು ಕೇಳ್ಬೇಡಪ್ಪ ಅಂತ ಹೇಳಿ, ಉದ್ಭವಿಸುದಿಲ್ಲ ಅಂತ ಹೇಳಿ, ನಾನು ಕೊಡುದಿಲ್ಲ ಅಂತ ಹೇಳಿ, ಅಷ್ಟೇ. ಏನು ಕೊಡಬೇಕು ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೇನೆ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡ್ಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ತುಂಬಾ ಜನ ನಿರಾಕರಣೆ ಮಾಡ್ತಿದ್ರೆ ಮಾಹಿತಿ ಕೊಡ್ಲಿಕ್ಕೆ, ನಾವೇ ಕೊಡ್ಬೇಕು, ಯಾಕೆ ಸರ್ವೆ ನಾವು ಭಾಗವಹಿಸಬೇಕು ಅಂತ ಪ್ರಶ್ನೆ ನಾವು ತಿಳುವಳಿಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. Too much questions. ನನಗೆ ಇಷ್ಟೊತ್ತು ಮಾಡಿದ್ರೆ ಬೆಳಗ್ಗೆ ಎಷ್ಟು ಮಾಡ್ತೀವಿ? ಒಂದಿದೆ, ಒಂದೆರಡು ಫ್ಯಾಕ್ಸ್ ಸೆಂಟರ್ಗಳು ಸರ್. ಅದನ್ನೇ ಯಾಕೆ ಸರ್ ಫ್ಯಾಕ್ಸ್ ಎಲ್ಲ Too much questions. ನನಗೆ ಇಷ್ಟೊತ್ತು ಮಾಡಿದ್ರೆ ಬೆಳಗ್ಗೆ ಎಷ್ಟು ಮಾಡ್ತೀವಿ? ಒಂದಿದೆ, ಒಂದೆರಡು ಫ್ಯಾಕ್ಸ್ ಸೆಂಟರ್ಗಳು ಸರ್. ಅದನ್ನೇ ಯಾಕೆ ಸರ್ ಫ್ಯಾಕ್ಸ್ ಎಲ್ಲ ಜ್ಯುವೆಲರೀಸ್ ಬಗ್ಗೆ ಕೇಳಿ. ನಂಬರ್ ಹೇಳಿ ಸರ್, ತಪ್ಪಂದ್ರೆ ಹೇಳಕ್ಕಾಗಲ್ಲ. ಜೀವನದಿಂದ we just put a number sir. ಇದೆಯಾ ಇಲ್ವಾ ಅಂತ ಹೇಳಿ ಪರ್ಸನಲ್ ಡೀಟೇಲ್ ಹೋಗ್ಬಾರ್ದು. You should make simple. It's too much. ಜನರಿಗೆ ಪೇಷನ್ಸ್ ಇರಲ್ಲ. ನಿಧಾನಾಗಿ ಕ್ಲೀನ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಕೊಡಬೇಕು. ಅವ್ರಿಗೆ ಪ್ರೆಷರ್ ಬಿಲ್ಡಪ್ ಮಾಡಬೇಡಿ ಜನಕ್ಕೆ. ಕೂತ್ಕೊಂಡು ಏನ್ ಇನ್ಫಾರ್ಮೇಶನ್ ಬೇಕು ಅಷ್ಟೇ. ಮಿಕ್ಕಿ ನೀವೆಲ್ಲ ಕೇಳ್ಕೊಂಡು ಕೂತ್ಕೊಂಡು ಏನು ಅರ್ಥ ಇಲ್ಲ. ಅವ್ರಿಗೆ ಕ್ವಾಲಿಫಿಕೇಶನ್, ಅವರ ಸರ್ಕಾರದಿಂದ ಏನಾದ್ರು ಇದೆಯಾ, ಅವ್ರ ಜನಸಂಖ್ಯೆ, ಅವ್ರ ಜಾತಿ. ನನ್ನ ಮನೇಲೆ ಒಂದ್ ಗಂಟೆ ಕೂತಿದ್ದೀರಾ? ಅವ್ರಿಗೆ ಸ್ವಲ್ಪ ಎದುರ್ತಾರೆ ಅದಕ್ಕೆ ಸ್ವಲ್ಪ ಸ್ಲೋ ನಡೀತಾ ಇದೆ ಸರ್. ಆವರೇಜ್ ಟೈಮ್ 30 ಮಿನಿಟ್ಸ್ ತಗೊಳ್ತಾ ಇದೆ, 22 ಮಿನಿಟ್ಸ್. ಈಗ ಪ್ರಾಕ್ಟೀಸ್ ಮೇಲೆ 22 ಮಿನಿಟ್ಸ್ ಬಂದಿದೆ ಸರ್. ಮೊದಲು ಸ್ವಲ್ಪ ಜಾಸ್ತಿ ಟೈಮ್ ತಗೊಂತಾ ಇದ್ರು. ನೀವು ಬಂದು ಹೋಗಿ ಇದು ಮಾಡಿ ಅವ್ರು ಬಂದು ಕೂತ್ಕೊಂಡು ನಡಿ ಏನು ಬೇಡ ಅಂತ ಬೈತಾರೆ. ಬೆಂಗಳೂರಿನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ ಮುನೀಶ್ ಸರ್. ಸಿಂಪಲ್ ಮಾಡೋದು. ಡೋಂಟ್ ಮೇಕ್ ಆಲ್ ದಿಸ್ ಥಿಂಗ್ಸ್. ಇವರೇ ಕೊಟ್ಟವರು ಇವೆಲ್ಲ ಯಾರು ಕೊಡ್ತಾರೆ ನಿಮ್ಗೆಲ್ಲ? ಕೆಲಸ ಇದಕ್ಕೆ ವಿದ್ಯಾ ಅವ್ರ ಬ್ಯಾಕ್ಗ್ರೌಂಡ್ ಕೇಳಿ ಮಿಕ್ಕಿದೆಲ್ಲ ಈ ಪ್ರಶ್ನೆಗಳ. ಇನ್ನು ಟ್ರ್ಯಾಕ್ಟರ್ ನೀನು ಜೇನ್ಸ್ ಹಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ, ಇನ್ಶೂರೆನ್ಸ್ ಮಾಡಿಸಿದ್ಯಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.